ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತು June 17 ಆ್ಯಕ್ಚುಲಿ. ಸೊ ದ ವೆರಿ ಸ್ಪೆಷಲ್ ಡೇ ಟು ಮೀ. ಏನಿಲ್ಲ ಸ್ನೇಹಿತರೆ, ಇವತ್ತು ಮೋನು ಬರ್ತ್ಡೇ ಇತ್ತು. ಆ್ಯಕ್ಚುಲಿ ಇವತ್ತು ಅವಳನ್ನ ಟೆಂಪಲ್ ಕರ್ಕೊಂಡು ಹೋಗ್ಬೇಕಂತ ಹೊರಟಿದ್ದೀನಿ ಇವತ್ತು. ಆ್ಯಕ್ಚುಲಿ ಇವತ್ತು ಬೇರೆ ಪ್ಲ್ಯಾನ್ಸ್ ಎಲ್ಲ ಬೇರೆ ಬೇರೆ ಇತ್ತು ಸೆಲೆಬ್ರೇಟ್ ಮಾಡೋಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಪಾಪ ಕಾಲ್ಗೆ ಏಟ್ ಮಾಡ್ಕೊಬಿಟ್ಟಿದ್ದಾಳೆ. ಸೊ ಸೆಲೆಬ್ರೇಷನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೀವಿ. ಅಟ್ಲೀಸ್ಟ್ ಇವತ್ತು ಬರ್ತ್ಡೇ ಆಗಿರೋದ್ರಿಂದ ಒಂದು ಲೈಟಾಗಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಈಗ ಇಬ್ರು ಹೊರಟಿದ್ದೀವಿ ಸ್ನೇಹಿತರೆ. ಸೊ ಮೋನು ಇದ್ದಾಳೆ, ತೋರಿಸ್ತೀನಿ ಬನ್ನಿ ಹೇಗಿದ್ದಾಳೆ ಅಂತ. ಗುಡ್ ಮಾರ್ನಿಂಗ್. ಹೇಳೋ. ಏನ್ ಹೇಳಿ, ಬರ್ಡೇ ದಿನ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ ಅಂತ ಇವ್ರು ಹೇಳಿದ್ರು. ನೋಡಿ ಬಟ್ ಸ್ನೇಹಿತರೆ, ಈಗ ನಾನೇ ಒಂದು ಸರ್ಪ್ರೈಸ್ ಕೊಡ್ತಿದ್ದೀನಿ. ಈ ನೋಡಿ ತರ ಕಾಲಿಗೆ ಗಾಯ ಏಟ್ ಆಗಿದೆ. ಸ್ವಲ್ಪ ಮಜಲ್ ಏನೂ ಆಗಿಲ್ಲ, ಟಿಶ್ಯೂಸ್ ಸ್ವಲ್ಪ ಇದಾಗಿದೆ ಅಷ್ಟೇ. ಅದ್ ಬಿಟ್ರೆ ಏನಾಗಿಲ್ಲ. ಟೆಂಪಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಟೆಂಪಲ್ಗೆ ಹೋಗ್ತಾರೆ. ಸೊ ಅದಕ್ಕೆ ಸ್ನೇಹಿತರೆ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಈಗ ಹೊರಟಿದ್ದೀವಿ ಇಬ್ರು. ಸೊ ಯಾವ ಟೆಂಪಲ್ಲು ಎಲ್ಲಿ ಅಂತ ನಿಮಗೆ ಆನ್ ದ ವೇ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ಸ್ನೇಹಿತರೆ, ಜಾಯ್ನ್ ಆಗಿ ಇವತ್ತು. ಕಮಾನ್, ಲೆಟ್ಸ್ ಗೋ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಂಗನವಾಡಿ ಕರ್ಕೊಂಡು ಬಂದರು ಅಮ್ಮ ಕೆಲಸ ಮಾಡೋವಂಥ ಸ್ಕೂಲಿಗೆ. ಆ ಸ್ಕೂಲಲ್ಲಿ ಅಷ್ಟೇ ಮಕ್ಳುಗಳು ನನ್ನ ಕಂಡ್ರೆ ತುಂಬ ಇಷ್ಟ, ನನಗೂ ಅಷ್ಟೇ ಆ ಮಕ್ಳುಗಳು ಅಂದರೆ ತುಂಬ ಇಷ್ಟ. ಸೊ ಗೊತ್ತಿಲ್ದಂಗೆ ಇವರು ಮಕ್ಳಿಗೆ ಅಂತ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ಸ್ನ ತಂದಿದ್ರು. ಸೊ ಅದೆಲ್ಲನೂ ಮಕ್ಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಮಕ್ಕಳೆಲ್ಲ ಸೇರಿ ನನಗೆ ವಿಶ್ ಮಾಡಿದ್ರು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಕ್ಳುಗಳ ಜೊತೆ. ಇದೆಲ್ಲ ಆದಮೇಲೆ ಹೋಟೆಲ್ಗೆ ಹೋದ್ವಿ ಊಟ ಮಾಡಬೇಕು ಅಂತ. ಸೊ ಅಲ್ಲೊಮ್ಮೆ ಸಿಗೋಣ. A few moments later. ಫ್ರೆಂಡ್ಸ್, ಈಗ ಅಲ್ಲಿಂದ ನಾನು ಊಟ ಮಾಡಿಸೋಣ ಅಂತ ಕರ್ಕೊಂಡ್ಬಂದೆ ಮೋನನ್ನ. ಸೊ ಮೈಸೂರಲ್ಲಿ ಮೈಸೂರು ಮೈಲಾರಿ ಅಂತ ಒಂದು ಹೋಟೆಲ್ ಇದೆ, ತುಂಬ ಫೇಮಸ್ ಇಲ್ಲಿ. ಸೊ ಇಲ್ಲಿ ಇಬ್ಬರು ಊಟ ತೊಗೊಂಡಿದ್ದೀವಿ, ಊಟ ಮಾಡೋಣ ಅಂತ. ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು ನೀವು ನೋಡಿ, ಮೋನುಗೆ ಯಾವಾಗಲೂ ಗುಲಾಬ್ ಜಾಮೂನ್ ಅಂದರೆ ಇಷ್ಟ. ಅದು ಊಟದಲ್ಲಿ ಕೊಡ್ತಾ ಇರಲಿಲ್ಲ. ಬಟ್ ಇವತ್ತು ಮೋನು ಬರ್ತ್ಡೇ ಆಗಿರೋದ್ರಿಂದ ಜಾಮೂನ್ ಕೂಡ ಕೊಟ್ಟಿದ್ದಾರೆ, ಅದೊಂದು ತಿಂತಾ ಇದ್ದಾಳೆ. ತುಂಬ ಚೆನ್ನಾಗಿತ್ತು ಊಟ. ಸೊ ಊಟ ಆದಮೇಲೆ ಫೈನಲ್ ಡಿಶ್ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡಿದ್ದು ಇಬ್ರು. ಐಸ್ ಕ್ರೀಮ್ ತಿಂತಾಯಿದ್ರು. ಸೊ ಇಲ್ಲಿಂದ ಈಗ ನೆಕ್ಸ್ಟ್ ನಾವೀಗ ಟೆಂಪಲ್ ಹತ್ರ ಹೋಗ್ತಾಯಿದ್ದೀವಿ. ಬನ್ನಿ ಸಿಗೋಣ ಆಮೇಲೆ. ಏನಾಚೋ ನಾನು ಬಿಟ್ಬಿಟ್ಟು ಹೊಂಡೋಯ್ತಾ ಇದೆಯಾ? ಏನು ತ್ರಿಶೋ? ಅವಳು ಡೈರೆಕ್ಟಾಗಿ ಬಂದ್ಬಿಟ್ಟಿದ್ದಾಳೆ. ಯಾರು ಹೇಳಿದ್ದು? Happy birthday to you, happy birthday to you, happy birthday to you dear Achu, happy birthday to you. ಆ್ಯಕ್ಚುಲಿ ಇವಾಗ ತಾನೇ ಬಂದ್ವಿ. ಸರ್ಪ್ರೈಸಾಗಿ ಕೇಕ್ ತಂದಿಟ್ಟಿದ್ರು. ಸೊ ಕೇಕ್ ಕಟ್ಟಿಂಗ್ಸ್ ಎಲ್ಲ ಆಯಿತು. ಟೆಂಪಲಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಸ್ವಲ್ಪ ನಿಮ್ಗೆ ಗೊತ್ತಿದೆ ನನ್ನ ಕಾಲು ಸ್ವಲ್ಪ ನೋವಾಗಿದೆ ಅಂತ. ಅದು ಜಸ್ಟ್ ರೀಲ್ಸ್ಗೋಸ್ಕರ ವೀಡಿಯೋ ಮಾಡ್ಕೊಂಡಿದ್ದು. ಸಿಕ್ಕಾಬಟ್ಟೆ ಕಾಲು ನೋವು ಬಂತು, ಜಾಸ್ತಿ ಟೈಮ್ ನಿಲ್ಲಕ್ಕಾಗಲ್ಲ ಕಾಲು. ಸ್ವಲ್ಪ ಇನ್ನೂ ಪೇನ್ ಆಗೇ ಇದೆ ಸ್ನೇಹಿತರೆ. ಇನ್ನೂ ಒಂದು 3-4 ಡೇಸ್ ರಿಕವರಿ ಆಗಬೇಕು. ಆಮೇಲೆ ಸ್ವಲ್ಪ ನಾರ್ಮಲಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾಳೆ. ಬಟ್ ವಿತಿನ್ ಈಗ 2 ಡೇಸಲ್ಲಿ ಸ್ವಲ್ಪ ರಿಕವರ್ ಆಗಿದ್ದಾಳೆ, ನಿಂತ್ಕೊಳ್ಳೋ ಸ್ಟೇಜಲ್ಲಿದ್ದಾಳೆ. ಹೋಪ್ ಫಾರ್ ದ ಬೆಸ್ಟ್. ಅದಕ್ಕೋಸ್ಕರ ನಾನು ಮಾತಾಡೋಕ್ಕಾಗಲಿಲ್ಲ, ಪೇನ್ ಇತ್ತು. ಸೊ ಏನಂದರೆ ಎಲ್ಲರೂ ಆಷಾಢ ಶುಕ್ರವಾರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅಲ್ವಾ. ತುಂಬ ರಶ್ ಇರುತ್ತೆ, ಕ್ರೌಡ್ ಇರುತ್ತೆ, ನಿಮಗೆ ಗೊತ್ತು ಹೇಗಿರುತ್ತೆ ಅಂತ. ಟಿಕೆಟು ಅಷ್ಟೇ ಜಾಸ್ತಿ ಬೆಲೆಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ಬೆಸ್ಟು ಮತ್ತು ತುಂಬ ಚೆನ್ನಾಗಿದೆ ಟೆಂಪಲ್. ಸೇಮ್ ಅದೇ ಥರ ವೈಬ್ ಕೊಡುತ್ತೆ. ಮತ್ತು ಏನದು ಈಚೆಗಡೆ ಔಟ್ಸೈಡ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ ವೈಬ್ ಎಲ್ಲ. ಸೊ ಅಲ್ಲಿಗೆ ಹೋಗೋದ್ಕಿಂತ ಹತ್ರದಲ್ಲಿರೋರು ಅಟ್ಲೀಸ್ಟ್ ಇಲ್ಲಿಗೆ ಬಂದರೆ ಅಲ್ಲಿಗೆ ಹೋಗಿ ಕ್ಯೂ ಅಲ್ಲಿ ನಿಂತು ಜನ ಎಲ್ಲ ನೂಕಾಟ ಅಷ್ಟೆಲ್ಲ ಇರುತ್ತಲ್ಲ, ಅದ್ರ ಬದಲಾಗಿ ಇಲ್ಲೂ ಬನ್ನಿ, ದೇವಸ್ಥಾನಕ್ಕೆ ಬನ್ನಿ, ತುಂಬ ಚೆನ್ನಾಗಿದೆ. ಅದು ಅಡ್ರೆಸ್ನ ಇವರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಬಂದು ನೀವು ಇಲ್ಲೂ ಕೂಡ ವಿಸಿಟ್ ಮಾಡಿ. ಹೌದು, ತುಂಬ ಚೆನ್ನಾಗಿದೆ. ನೀವು ನೋಡಿರ್ತೀರ, ದೇವಸ್ಥಾನ ಹಾಕ್ತೀವಿ ನೋಡಿ. ತುಂಬ ಇಷ್ಟ ಆಯಿತು ನನಗೂ ದೇವಸ್ಥಾನ. ನೆಕ್ಸ್ಟ್ ಟೈಮ್ ಫ್ರೀ ಮಾಡ್ಕೊಂಡು ನಿಜ ಹೋಗ್ತೀವಿ.
ಅಲ್ಲಿ ಓಡಾಡೋಕ್ಕಾಗಲಿಲ್ಲ ನನಗೆ ಅಷ್ಟೇ. ಇನ್ನೊಂದ್ಸಲ ಹೋಗಬೇಕು. ನೆಕ್ಸ್ಟ್ ನೀವು ಆಷಾಢಕ್ಕೂ ಬನ್ನಿ ಎಲ್ಲ ಬಂದು ಆ ದೇವಸ್ಥಾನನ ವಿಸಿಟ್ ಮಾಡಿ ಅಂತ ಕೇಳ್ಕೊತ ನಮ್ಮ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಬಟ್ ಇದೇ ಕಂಟಿನ್ಯೂಷನ್ ವ್ಲಾಗ್ ನಾವು ಸಂಡೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ವೈ ಬಿಕಾಸ್ ಇವತ್ತು ನಮ್ಮದು ಅಂದರೆ ಮನೆಯಲ್ಲೆಲ್ಲ ಇವತ್ತು ಪಾರ್ಟಿ ಇಟ್ಕೊಂಡಿದ್ರು, ಬಟ್ ನಂಗೆ ನಿಲ್ಲಕ್ಕೆ ಶಕ್ತಿ ಇಲ್ಲ. ಸೊ ಅದಕ್ಕೆ ಅದನ್ನು ನಾನೀಗ ಪೋಸ್ಟ್ಪೋನ್ ಮಾಡಿ ಸಂಡೇಗೆ ಅದನ್ನು ಹಾಕಿದ್ದೀನಿ. ಸೊ ಸಂಡೇ ನಮಗೆ ನೆಕ್ಸ್ಟ್ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಸೊ ಬನ್ನಿ, ನಿಮ್ಗೆ ಅವತ್ತು ಸಿಗೋಣ. ಓಕೆ, ಬಾಯ್. ಬಾಯ್. ಅಚ್ಚು, ಏನು ಹಿಂಗೆ ಇಷ್ಟೊಂದು ಊತ್ಕೊಂಡದೆ ಕಾಲು? ಅದಕ್ಕೆ ಬ್ಯಾಂಡೇಜ್ ತೆಗೆದ್ಬಿಟ್ಟೆ. ಏನು ಮಾಡೋಕ್ಕಾಗುತ್ತೆ? ಇವತ್ತು ಜಾಸ್ತಿ ಓಡಾಡಿದ್ನಲ್ಲ, ಅದಕ್ಕೆ ಓಡಾಡ್ತಾ ಇರಲಿಲ್ಲ. ಟೆಂಪಲ್ ಅಂತ ಸ್ವಲ್ಪ ಓಡಾಡ್ಬಿಟ್ಟೆ. ಸ್ವಲ್ಪ ಭಾರ ಕೊಟ್ಟರೆ ಸಾಕು, ಕಾಲ ಊದ್ಕೋತಿದೆ. ಗೈಸ್, ನಾನು ಲಾಸ್ಟ್ ವೀಕ್ ಹೇಳಿದ್ದು ಈ ಕಂಟಿನ್ಯೂಷನ್ ಬ್ಲಾಗ್ ನೆಕ್ಸ್ಟ್ ಆಗುತ್ತೆ ಅಂತ. ಸೊ ಅದು ಕಂಟಿನ್ಯೂಷನ್ ಬ್ಲಾಗ್ ಈಗ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಅವತ್ತಿಂದ ಏನೂ ಗಿಫ್ಟ್ ಕೊಟ್ಟಿರಲಿಲ್ಲ ಅಚ್ಚುಗೆ ನಾನು. ಸೊ ಇವತ್ತು ಒಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ವಿತ್ ಸ್ಪೆಷಲ್ ಡೇ ಇವತ್ತು ಕೂಡ. ಸೊ ಬನ್ನಿ, ಆ ಗಿಫ್ಟ್ ಕೊಡ್ತೀನಿ. ಅವ್ಳ ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತ ನಿಮಗೆಲ್ಲ ತೋರಿಸ್ತೀನಿ. ಓಕೆ, ಸೊ ಗಿಫ್ಟ್ ಬಂದು ಇದನ್ನೇ ತೊಗೊಂಡು ಬಂದಿದ್ದೀನಿ. ಸೊ ಇಲ್ಲೇ ಕೂತಿದ್ದಾಳೆ. ಸೊ ಬನ್ನಿ ಹೋಗೋಣ. ಅಚ್ಚು, ಏನು ಗಿಫ್ಟ್? ಏನೋ ಕೊಡ್ಬೇಕಂತ ಅನ್ನಿಸ್ತು. ಅದು ಬರ್ಡೇ ಮುಗಿದ ಮೇಲೆ ಹಂಗೇನೆ ಸ್ವಲ್ಪ ಲೇಟ್ ಆಗ್ಬಿಡುತ್ತು. ತಗೋ, ಹ್ಯಾಪಿ ಬರ್ಡೇ ಬಿಲೇಟೆಡ್. ಥ್ಯಾಂಕ್ ಯು. ಓಪನ್ ಅಲ್ಲ, ಅವ್ರು ಬರ್ದಿರೋದನ್ನ ನೋಡ್ತಾ ಇದ್ದೆ ಅಷ್ಟೇ, ಏನಂತ ಬರ್ದವ್ರೆ ಅಂತ. ಆಕ್ಚುಲಿ ನಮ್ಮ ಪಪ್ಪ ಕರಿತಾ ಇದ್ದಿದ್ದೆ ಹೀಗೆ ವಿತ್ ರೆಸ್ಪೆಕ್ಟ್ ಕರಿತಾ ಇದ್ದಿದ್ದು. ಅವ್ರು ಯಾವತ್ತೂ ಮೋನು ಹೋಗು ಬಾ ಅಂತ ಹೇಳಿರ್ಲಿಲ್ಲ. ಸೊ ಅದು ನೋಡ್ತಾ ಇದ್ದೆ, ಅದಕ್ಕೆ ಅಷ್ಟೇ. ಓಕೆ, ಓಪನ್ ಮಾಡು. ಈಗ ತಾನೇ ನೇಲ್ ಕಲರ್ ಹಾಕ್ತೀನಿ. ಇರಲಿ, ಮಾಡು, ಏನಾಗಲ್ಲ ಕಣ. ವಾ, ಇದ್ಯಾಕೆ ಏನು ರಿಯಾಕ್ಷನ್ ಇಲ್ಲ? ಎಲ್ಲಿ ನೋಡೋ, ಹೇಳಬಾರ್ದು. ತುಂಬ ಚೆನ್ನಾಗಿದೆ. ಹ್ಯಾಪಿ? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹ್ಯಾಪಿ ತೋರಿಸ್ಬಿಡು ಎಲ್ಲರಿಗೂ. ಸೊ ಇವತ್ತೇನು ಸ್ಪೆಷಲು? ಫಾದರ್ಸ್ ಡೇ. ಅದಕ್ಕೆ ಬಂದಿದ್ದಾರೆ ನೋಡಿ ಇವತ್ತು. ಅಳ್ಬಾರ್ದು. ಓಕೆ ಗೈಸ್, ಅವ್ರು ಅಳ್ತಿದ್ದಾಳೆ, ಅವ್ರು ಸ್ವಲ್ಪ ಸಮಾಧಾನ ಮಾಡಬೇಕು. ಸೊ ನಿಮ್ಗೆ ಆಮೇಲೆ ಸಿಗ್ತೀನಿ. ಅಚ್ಚು, ಹ್ಯಾಪಿನಾ? ತುಂಬ ಹ್ಯಾಪಿ ಆಗ್ತಾ ಇದೆ. ಓಕೆ, ಯಾಕೆಂದರೆ ಈ ಥರ ಪಿಕ್ಸ್ನ ನಾನು ರಿಯಲ್ ಆಗಿ ನನ್ನ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ಆ ದೇವರಿಗೆ ಏನು ಹೊಟ್ಟೆ ಕಿಚ್ಚಿತ್ತೋ ಏನೋ ಗೊತ್ತಿಲ್ಲ, ಈ ಥರ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ದೇವರು. ಆ್ಯಕ್ಚುಲಿ ಅದನ್ನು ನೀವು ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀರ ಫೋಟೋ ಮುಖಾಂತರ. ತುಂಬ ಖುಷಿ ಆಗ್ತದೆ. ನಿಮಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ. ಇದು ನಿಜವಾಗ್ಲೂ ನೋಡ್ತಾ ಇದ್ರೆ ಇದು ಬರೀ ಇದು ಸೆಟ್ಟಿಂಗ್ ಮಾಡಿರೋದು ಅಂತ ಅನ್ನಿಸ್ತಾ ಇಲ್ಲ. ರಿಯಲ್ ಒರಿಜಿನಲ್ ಫೋಟೋ ಥರನೇ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ರಿಯಲ್ ಆಗಿ ಹಾಗೇ ಇದೆ. ನಿಮ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಹೇಳೋ, ಕೈ ಮುಗಿಲೋ, ಇಲ್ಲ ಕಾಲಿಗೆ ಬೀಳೋ. ಇದು ಲೈಫಲ್ಲಿ ನೀವು ಮೀಟ್ ಆದಾಗಿಂದ, ಅಂದರೆ ನಮ್ಮಿಬ್ರದ್ದು ಮಾತುಕತೆ ಮತ್ತು ಮನೆಯಲ್ಲಿ ಒಪ್ಪಂದ ಶಾಸ್ತ್ರ ಎಲ್ಲ ಆದಾಗಿಂದ ಇದು 2ನೇ ಗಿಫ್ಟ್. ಅಂದರೆ ಕೊಟ್ಟಿದ್ದೀರ ಗಿಫ್ಟು ನನಗೆ ತುಂಬ, ಅದರಲ್ಲಿ ತುಂಬ ಇಷ್ಟವಾದ ಫಸ್ಟ್ ಗಿಫ್ಟ್ ಅಂದರೆ ನೀವು ಪೇಂಟ್ ಮಾಡಿ ಪಪ್ಪನ ಫೋಟೋ ತಂದ್ಕೊಟ್ಟಿದ್ರಲ್ಲ, ವಿತೌಟ್ ನೋಯಿಂಗ್ ದಟ್ ಒನ್. ಅದು ಸಿಕ್ಕಾಬಟ್ಟೆ ಇಷ್ಟ. ಕೊಡಿ ಚಿಕ್ಕಿ ಅದಿದ್ರೆ. ಅದು ಬಿಟ್ಟರೆ ನಂಗೆ ನೆಕ್ಸ್ಟ್ ನೀವು ಏನೇ ಕೊಡ್ಸಿರ್ಬೋದು, ಏನೇ ಮಾಡಿರ್ಬೋದು, ಅದು ಯಾವುದು ಯಾವೆರಡು ಫೋಟೋ ಮಧ್ಯೆ ಸಮಾನೇ ಇಲ್ಲ. ಅದು ಸಿಕ್ಕಾಬಟ್ಟೆ ಕೋಟಿಗೂ ಸಮ ಇಲ್ಲ ಅವೆರಡು ನೋಡಿ. ಆ್ಯಕ್ಚುಲಿ ಇದು ಯಾರಿಗೂ ನಮ್ಮ ಸಬ್ಸ್ಕ್ರೈಬರ್ಸ್ ಗೊತ್ತಿಲ್ಲ. ಹೌದು, ಇದು ನಂದು ಇವ್ರದ್ದು ಒಪ್ಪಂದ ಶಾಸ್ತ್ರ ಟೈಮಲ್ಲಿ ನನಗೆ ಫಸ್ಟು ಪ್ರೆಸೆಂಟ್ ಮಾಡಿದಂಥ ಗಿಫ್ಟ್ ಇದು. ಇದ್ರ ಜೊತೆಗೆ ಅವರು ಬೇರೆದು ಕೊಟ್ಟಿದ್ರು, ಬಟ್ ನನಗೆ ಇದು ಸ್ವತಃ ಅವರೇ ಪೇಂಟ್ ಮಾಡಿ ಬರೆದಿರೋ ಅಂಥದ್ದು ಗಿಫ್ಟ್ ಇದು.
ತುಂಬ ಅಂದರೆ ತುಂಬ ಪ್ರೀಶಿಯಸ್ ಗಿಫ್ಟು. ಈ ಗಿಫ್ಟ್ ಜೊತೆಗೆ ಈಗ ಇದೊಂದು ಗಿಫ್ಟ್ ಆ್ಯಡ್ ಆಗಿದೆ. ಸೊ ದಿಸ್ ಬೋತ್ ಆರ್ ಮೈ ವೆರಿ ವೆರಿ ಪ್ರೀಶಿಯಸ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ನಂಗೆ ಏನು ವರ್ಡ್ಸ್ ಇಲ್ಲ, ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ನನಗಂತೂ. ಒಂದು ಮಗಳು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ, ಅಷ್ಟೇ. ನನ್ನ ಅಪ್ಪನ ಫೋಟೋ ನನಗೆ ವಾಪಸ್ ತಂದುಕೊಟ್ಟಿದ್ದೀರ, ಆ ಮೂಮೆಂಟ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀರ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಈಗ ಬಂದಿರೋ ಗಿಫ್ಟ್. ಓಕೆ, ಮೇಡಮ್ ಹ್ಯಾಪಿ ಆದರೆ ನಾವು ಹ್ಯಾಪಿ. ಓಕೆ, ತುಂಬ ಇಷ್ಟ ಆಯಿತು. ನಮ್ಮ ಪಪ್ಪನ ಜೊತೆ ಆ ಥರ ತಗ್ಸ್ಕೋಬೇಕಾಗಿತ್ತು, ಈ ಥರ ತಗ್ಸ್ಕೋಬೇಕಾಗಿತ್ತು, ಹಾಗೆ ಹೀಗೆ ಅಂತ. ಪರವಾಗಿಲ್ಲ, ಅದನ್ನು ಈ ಥರ ಫೋಟೋ ಮುಖಾಂತರ ತಂದು ಕೊಟ್ಟಿದ್ದೀರಲ್ವ. ಆ್ಯಕ್ಚುಲಿ ವಾಟ್ಸ್ ದ ಸ್ಪೆಷಲ್ ಟುಡೇ? ಅದೇ ಅದರಲ್ಲೂ ಫಾದರ್ಸ್ ಡೇ ದಿನ ಕೊಟ್ಟಿದ್ದೀರಾ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ದುಃಖ, ಒಂದು ಕಡೆ ಖುಷಿ, ಹೇಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಏನು ಗೊತ್ತಾ ಸ್ನೇಹಿತರೆ, ಸೊ ಬೆಳಗ್ಗೆ ಏನೋ ಕೊಡಬೇಕು ಅಂತ ಅಂದ್ಕೊಳ್ತಿದ್ದೆ. ನನಗೆ ಆಲ್ಮೋಸ್ಟ್ ಒಂದು 2 ವೀಕ್ಸಿಂದನೂ ಸರ್ಚ್ ಮಾಡ್ತಿದ್ದೆ ಏನು ಕೊಡೋದು ಗಿಫ್ಟು ಗೊತ್ತಾಗ್ತಾನೆ ಇಲ್ವಲ್ಲ ಅಂತ. ಸೊ ಆವಾಗ ಬೆಳಗ್ಗೆ ಫೈನಲ್ ಥಾಟ್ ಇದೊಂದು ಬಂತು. ಸೊ ಹೇಗೋ ಇವತ್ತು ಫಾದರ್ಸ್ ಡೇ, ಸೊ ಚಾಟ್ GPT ಯೂಸ್ ಮಾಡ್ಕೊಂಡು ಇದನ್ನು ಯಾಕೆ ಕೊಡಬಾರ್ದು ಅಂತ ಅನ್ನಿಸ್ತು. ಸೊ ಇದನ್ನು ಮಾಡಿಕೊಟ್ಟಿದ್ದೀನಿ. ಸೊ ಅವಳಿಗೆ ಖುಷಿಯಾಗಿದ್ದಾಳೆ. ಅಷ್ಟೇ ಸ್ನೇಹಿತರೆ ಬೇಕಾಗಿರೋದು ನನಗೆ, ಅಷ್ಟೇ. ವೈಫ್ ಖುಷಿಯಾಗಿದ್ದರೆ ನಾವೆಲ್ಲ ಖುಷಿಯಾಗಿದ್ದಂಗೆ. ಏನಚ್ಚೋ? ಹೌದು, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ Okay. ಮೀನ್ಸ್ ಅಲಾಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ Wish ಯು you- ಥ್ಯಾಂಕ್ ಯು ಸೋ ಮಚ್. A few moments later. ನಡೀರಿ ಮೇಲೆ ನಡೀರಿ, ಮೇಲೆ ನಡ್ತೇವೆ. ಸ್ಕೂಲು ಚಲೋ. ಹಾಂ, ತಾನೇ ಪಾರ್ಟಿ ಹಾಲಿಗೆ ಬಂದಿದ್ದೀವಿ. ಎಲ್ಲ ಇಲ್ಲೇ ಇದ್ದಾರೆ. ಯಾರ್ಯಾರಿದ್ದಾರೆ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ಇದು ತ್ರಿಷಿಕಾ ರಾಘವಿ, ಹಾಯ್. ಇದು ಗೌತಮ್, ಹಾಯ್ ಹಾಯ್ ಹಾಯ್. ಜೋರಾಗಿ ಮಾತಾಡಬೇಕು. ಓಕೆ, ನೆಕ್ಸ್ಟ್ ದರ್ಶನ್ ಇದ್ದಾನೆ. ಸೇ ಹಾಯ್ ಹಾಯ್ ಹಾಯ್. ಇವ್ರು ನಿಮಗೆಲ್ಲ ಗೊತ್ತು, ಆ್ಯಸ್ ಯೂಶುವಲ್ ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ ಇದ್ದಾರೆ. ಇದು ನಮ್ಮ ಚಿಕ್ಕ ಅತ್ತೆ, ಇವ್ರು ನಮ್ಮ ಚಿಕ್ಕ ಮಾವ, ಇವ್ರು ನಮ್ಮ ಅತ್ತೆ, ಇವ್ರು ನಮ್ಮ ಮಾವ. ನಿಮ್ಗೆ ಇನ್ನೂ ಗೊತ್ತಿಲ್ಲ, ಸಖತ್ತಾಗಿ ಹಾಡು ಹೇಳ್ತಾರೆ. ನಿಜವಾಗ್ಲೂ ರಾಜ್ಕುಮಾರ್ ಇಟ್ಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಿಜವಾಗ್ಲೂ ರಾಜ್ಕುಮಾರೇ ಬಂದು ಹೇಳ್ತಾ ಇರೋಂಗೆ ಒರಿಜಿನಲ್ ಟ್ರ್ಯಾಕ್ ಥರನೇ ಆಡ್ತಾರೆ. ಫ್ರೀ ಆದಾಗ ಒಂದ್ಸಲ ಆಡಿ ನಿಮಗೆ ಹಾಡುಗಳನ್ನೆಲ್ಲನೂ ಹಾಕ್ಕೊಡ್ತೀನಿ.
ಗೈಸ್ ಈಗ ಮೋನುಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಸೊ ಅದನ್ನೇನು ಅಂತ ಈಗ ರಿವೀಲ್ ಮಾಡೋ ಟೈಮ್ ಈಗ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಅದು ಹೇಗಿರುತ್ತೆ ಏನು ಅಂತ. ಸೊ ನೋಡಿ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಕೂತಿದ್ದಾರೆ. ಸೊ ಆಲ್ ಆರ್ ಎಂಜಾಯಿಂಗ್. ಸೊ ಇದೇ ನೋಡಿ ಈಗ ವಿಡಿಯೋ ನಾನು ಪ್ಲೇ ಮಾಡ್ತೀನಿ, ಏನಿದೆ ಅಂತ ನೋಡಿ. ಓಕೆ, ಪೂರ್ತಿ ಕೋರ್ಸಿರ್ತಾರೆ. ನೀನಿಲ್ಲದೆ ಸ್ವಲ್ಪ ಚೆನ್ನಾಗಿಲ್ಲ ಅಂತಾರೆ. ಊಟ ಮಾಡಿಲ್ಲ ಅಂತಾರೆ. ಬ್ಲ್ಯಾಕ್ ಶರ್ಟಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣ್ತೀಯ ಅಂತ ಕಾಲೇಜ್ ಸರಿ ಮಾಡ್ತಾರೆ. ನಿನಗೋಸ್ಕರ ನಾನೇ ಮಾಡಿರೋದು ತಿಂದು ಹೇಗಿದೆ ಅಂತ ಕೇಳ್ತಾರೆ. ನಾನೇ ಪುಷ್ ಮಾಡಬೇಕು ಅಂತಾರೆ. ಪೋಸ್ಟ್ ಮಾಡೋದಿಲ್ಲ ಕಾಯ್ತಾ ಇದ್ದಾರೆ. ಬೇಡ ನೀನು ಸ್ವಲ್ಪ ಬಿದ್ದೋಗಿ ಅಂತ ಕೇಳ್ತಾರೆ. ಅವರ ತಾಯಿಯಲ್ಲಿ ನನ್ನ ಕಾಡ್ತಾ ಇದ್ದಾರೆ. ತುಂಬಾ ಸ್ಪೆಷಲ್. ನನ್ನ ಜೀವನದ ಬೀದಿನ ತುಂಬ ಸುಂದರವಾದ ಅಲಂಕರಿಸ್ತಾರೆ. ಅಲ್ಲಿ ನಾನು ನಡಿಬೇಕು, ನಿನ್ನ ಜೊತೆ ನಡಿಬೇಕು, ನಮ್ಮ ಊರು ತಲುಪುವವರೆಗೂ ನಡಿಬೇಕು, ನನ್ನ ಆಯಸ್ಸು ಮುಗಿಯುವವರೆಗೂ ನಡಿಬೇಕು. ಗೈಸ್ ಈಗ ಇದೇ ಥರನೇ ಇನ್ನೊಂದು ವಿಡಿಯೋ ಇದೆ, ವೆರಿ ವೆರಿ ಸ್ಪೆಷಲ್ ವಿಡಿಯೋ. ಸೊ ಅದನ್ನು ಪ್ಲೇ ಮಾಡ್ತೀವಿ ನೋಡಿ ಈಗ. ಸೊ ಲೆಟ್ಸ್ ಸಿ ದ ವಿಡಿಯೋ. ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ನಿಮ್ಗೆ ಅನೇಕ ಇಬ್ಬರು ದೇವರು ಒಳ್ಳೆಯದಾಗಿ ಒಳ್ಳೆ ಮಾಡಲಿಕ್ಕೆ ಆಮೇಲೆ ಒಳ್ಳೆಯ ಮುಂದಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು. ಹೆಚ್ಚಿನ ಒಂದು ಯಾವ ಸರ್ಕಾರದಲ್ಲಿ ಮುಂದೆ ಹೋಲಿಕಾ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ನೀವು ಕಂಡು ಚೆನ್ನಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿಕ್ಕೆ ನಮ್ಮ ಒಳ್ಳೆದಾಗಲಿ. ನಿಮ್ಮ ಗಂಡನ ನಿಮಗೆ ಇಬ್ಬರು ಒಳ್ಳೆದಾಗಲಿ. ಖುಷಿಯಾಗಿದ್ದು ಹೀಗೆ ಸಂತೋಷವಾಗಿರುವಂಥ ಹಾರೈಸ್ತೀನಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕೊಟ್ಟು ಕಾಪಾಡಬೇಕು ಹಾರೈಸ್ತೀನಿ. ಸೊ ಒನ್ ಸೆಕೆಂಡ್ ವಿಶ್ ಯು ಹ್ಯಾಪಿ ಬರ್ಡೇ. ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ಮಾಡು. ಲೈಫ್ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ದೇವರಿಂದ ಆರೋಗ್ಯವಾಗಿ ಕೊಟ್ಟು ಒಳ್ಳೆಯದನ್ನು ಕಾಪಾಡಿ ಇನ್ನು ಮತ್ತೆ ಪವರ್ ಶುಭಾಶಯಗಳು. ನಿನ್ನ ತವರು ಮನೆಯಲ್ಲಿ ನಿಮ್ಮ ಅಮ್ಮನಿಗೆ ನೀನು ಬಿದ್ದಿರು ಬಂದಿದ್ದೆ, ನೀನು ಮಗಳಾಗಿದ್ದೆ, ಮಗನಾಗಿದ್ದೆ. ಅದೇ ರೀತಿ ನೀನು ಈಗ ನೀನು ನಿಮ್ಮ ಗಂಡನ ಮನೆ ಬಂದಿದ್ದೀಯಾ. ಈಗ ಅಲ್ಲೂ ಕೂಡ ನೀನು ಮಗಳಾಗಿ ಸೊಸೆಯಾಗಿ ಒಳ್ಳೆಯ ಹೆಂಡತಿಯಾಗಿ ನೀನು ನೀನು ಸುಖವಾಗಿರುವಂತ ನಾನು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಒಂದ್ಸರಿ ಹ್ಯಾಪಿ ಬರ್ತ್ಡೇ ಅಂತ. ಗಾಡ್ ಬ್ಲೆಸ್ ಯು. ನಿನಗೆ ಬಂದಿಪೋರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕಣು. ನೀನು ಯಾವಾಗಲೂ ಹೀಗೆ ನಾನು ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ದೇವನಾಡಲಿ ಎಲ್ಲ ಕನಸುಗಳು ನೆರವೇರಲಿ. ಆರೋಗ್ಯ, ಸಂತೋಷ ಮತ್ತು ಪ್ರೀತಿ ಸದಾ ನಿನ್ನ ಜೊತೆ ಇರಲಿ. ಇಂದು ನಾನು ನಿನ್ನ ಜೊತೆಯಲ್ಲಿ ಇಲ್ಲದಿದ್ದರೂ
ನನ್ನ ಜೀವನ ಯಾವಾಗಲೂ ನಿನ್ನ ಜೊತೆ ಇರುತ್ತದೆ ಕಣು ಮಗಳೇ. ನಿನ್ನ ಮೇಲೆ ನನಗೆ ತುಂಬಾ ಹೆಮ್ಮೆ ಇದೆ. ನಿನ್ನ ನಗು ಯಾವತ್ತೂ ಹೃದಯ ಚೆನ್ನಾಗಿರಲಿ. ಹುಟ್ಟು ಹಬ್ಬದ ಶುಭಾಶಯಗಳು ನನ್ನ ಪ್ರಿಯ ಮಗಳೇ ಮೊನಮ್ಮ. ಎಂದೆಂದಿಗೂ ಸಂತೋಷವಾಗಿರು ಕಣು. ಓಕೆ ಗಾಯ್ಸ್, ಸೊ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿತಾ ಬಂತು. ಈಗ ಫೈನಲ್ ಕಟ್ ಆಫ್ ಕೊಡ್ಬೇಕೀಗ. ಅಚ್ಚು ತುಂಬ ಖುಷಿ ಆಯಿತು ಎಲ್ಲರೂ ಬಂದಿದ್ದಕ್ಕೆ. ನನಗೋಸ್ಕರ ನಮ್ಮ ಅತ್ತೆ ಮಾವ ಬೆಂಗಳೂರಿಂದ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಖುಷಿ ಆಯಿತು. ನಮ್ಮಿಬ್ಬರು ತಮ್ಮಂದಿರಿಗೂ ಹೇಳ್ದೆ ಬನ್ನಿ ಅಂತ. ಅವರು ಅಂದರೆ ಅವ್ರಿಗೆ ಆಫೀಸ್ ವರ್ಕ್ ಇರುತ್ತೆ, ಸೊ ಡ್ಯೂಟಿ ಇರೋದ್ರಿಂದ ಅವರಿಬ್ಬರು ಬಂದಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಅವರಿಬ್ಬರನ್ನ ತೋರಿಸ್ತೀನಿ. ತುಂಬ ಖುಷಿ ಆಯಿತು. ಎಲ್ಲರೂ ವಿಡಿಯೋ ಮಾಡಿ ಕಳಿಸಿರೋದು ನನಗೆ, ಅದರಲ್ಲೂ ನಮ್ಮ ಪಪ್ಪನ ವಿಡಿಯೋ ಮಾಡಿಕೊಟ್ಟಿದ್ದೀರಲ್ಲ, ತುಂಬ ಥ್ಯಾಂಕ್ಸ್. ತುಂಬ ಇಷ್ಟ ಆಯಿತು ಅದು. ನೋ ವರ್ಡ್ಸ್ ಅಬೌಟ್ ಇಟ್. ಯು ಮೇಡ್ ಮೈ ಡೇ ಟುಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹ್ಯಾಪಿ ತಾತ, ನಿಮ್ಗೇನು ಅನಿಸ್ತು? ನಮಗೆ ತುಂಬ ಖುಷಿ ಆಯಿತು. ಭಾಳ ಚೆನ್ನಾಗಿ ಇಷ್ಟು ವರ್ಷ ನಾವು ಮನೆ ಥರ ಮಾಡ್ತಿದ್ದೋ. ಈ ಸಾರಿ ತಾವು ಬಂದಿರೋದ್ರಿಂದ, ನಿಮ್ಮ ಅಪ್ಪ ಅಮ್ಮ ಬಂದಿರೋದ್ರಿಂದ ನಾವು ಇಲ್ಲಿ ಈ ಕಾರ್ಯಕ್ರಮ ಇಟ್ಕೊಳ್ಳೇಬೇಕು ಅಂತ ಹೇಳಿ ಅವ್ರನ್ನ ಬೆಂಗಳೂರಿಂದ ಒಬ್ಬ ರಜೆ ಹಾಕ್ಸ್ಕೊಂಡು ಬಂದವರ ನಿಮ್ಮ ತಂದೆಯವರು, ತಾಯಿ. ನಮಗೆ ತುಂಬ ಸಂತೋಷ ಆಯಿತು, ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್. ಓಕೆ ಪಪ್ಪ, ನಿಮಗೆ? ತುಂಬ ಸಂತೋಷ ಆಯಿತು. ಮಾತಾಡಿದ ಶುಭಾಶಯಗಳು. ಮೋನಿಕನಿಗೆ ಸಂಸಾರ ಆನಂದ ಸಾಗರವಾಗಿರಲಿ ಅಂತ. ಆಯಿತು ಪಪ್ಪ, ಎಲ್ಲ ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು. ಅಣ್ಣ, ನಿಮಗೆ? ತುಂಬ ಖುಷಿ ಆಯಿತು ನನಗಂತೂ. ಏನು ಹೇಳ್ಬೇಕು ಅಂತ ಅನಿಸ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ಇಬ್ಬರಿಗೂ. ಅಜ್ಜಿ? ತುಂಬ ಒಳ್ಳೆಯದಾಗಲಿ ಕಣಪ್ಪ. ತುಂಬ ಚೆನ್ನಾಗಾಯಿತು. ಒಳ್ಳೆಯದಾಗಿ ಲಾಸ್ಟ್ ಅತ್ತೆ ಮಮ್ಮಿ ಇಬ್ಬರು ಹೇಳ್ಬಿಟ್ರಿ ಒಂದೇ ಸತಿಗೆ. ಸ್ವಲ್ಪ ಜೋರಾಗೆ ಕೇಳಿಸ್ತಿಲ್ಲ. ಹೇಳಿ ಅತ್ತೆ, ಹೇಳಿ ಮಮ್ಮಿ. ಖುಷಿ ಆಯಿತು. ಇಷ್ಟು ಸಲ ನಾವು ಮಾತ್ರ ಫಂಕ್ಷನ್ ಮಾಡ್ತಾ ಇದ್ದೋ. ಅತ್ತೆ ಮಾವ ನೀವು ಎಲ್ಲ ಇರೋದ್ರಿಂದ ಚೆನ್ನಾಗಿದೆ. ಫಂಕ್ಷನ್ ತುಂಬ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು. ಮೋನಿಕಾ ಚೆನ್ನಾಗಿರಲಿ, ಅವಳಿಗೆ ದೇವರು ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಕೊಟ್ಟು ನೀವು ಮತ್ತು ಅವರು ಇಬ್ಬರೂ ತುಂಬ ಖುಷಿಯಾಗಿ ಚೆನ್ನಾಗಿರಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಖುಷಿ ಆಯಿತು. ಅಣ್ಣ, ನಿಮಗೆ? ಚೆನ್ನಾಗಿತ್ತಲ್ಲ ಫಂಕ್ಷನ್, ತುಂಬ ಚೆನ್ನಾಗಿತ್ತು. ಓಕೆ ಅನಿತಕ್ಕ, ನಿಮಗೆ? ಓಡ್ತಾ ಇದ್ದೀರಾ? ನೆಕ್ಸ್ಟ್ ಸಲ ಬರ್ಡೇ ಪಾರ್ಟಿ ಗ್ರ್ಯಾಂಡ್ ಆಗಿರಬೇಕು. ಓಕೆ, ಡನ್. ಓಕೆ ಗೈಸ್, ಭಾವನೆಕ್ಕ ನೀವು ಹೇಳಿಲ್ಲ? ಖುಷಿ ಆಯಿತು. ಓಕೆನಾ? ದರ್ಶನ್? ಇಟ್ಸ್ ವೆರಿ ವಂಡರ್ಫುಲ್ ಆ್ಯಂಡ್ ಐ ಗೆಟ್ ಅಪ್ಪ ಕನ್ನಡದಲ್ಲಿ ಮಾತಾಡೋ. ತುಂಬ ಚೆನ್ನಾಗಿತ್ತು. ನೋ ವರ್ಡ್ಸ್, ದಟ್ಸ್ ಆಲ್. ನೈಸ್. ಗೌತಮ್, ಚೆನ್ನಾಗಿತ್ತ ಬರ್ತ್ಡೇ ಪಾರ್ಟಿ? ಚೆನ್ನಾಗಿತ್ತಂತ. ಚೆನ್ನಾಗಿತ್ತಾ? ಹ್ಯಾಪಿ? ಅತ್ತೆ, ನಿಮ್ಗೇನು ಅನಿಸ್ತು ಅತ್ತೆ? ಅತ್ತೆ, ಇಲ್ಲಿ ಏನು ಅನಿಸ್ತು? ಹ್ಯಾಪಿನಾ? ಕಿರಣ ಬರಲಿಲ್ಲ. ಇರ್ಲಿ ಮತ್ತೆ ನಮ್ಮ ಮನೆಯವ್ರು ಬಂದಿದ್ರೆ ಇನ್ನೂ ಖುಷಿಯಾಗಿರೋದು. ಇರ್ಲಿ ಅವ್ರು ಬರಲಿಲ್ಲ. ಹೌದು, ಅವರೇ ಕಿರಣ ಮತ್ತು ನಮ್ಮ ಮಮ್ಮಿ ಇಬ್ಬರೇ ವಿಡಿಯೋ ಮಾಡಿಲ್ಲ. ನೀವು ಮಾಡಿಲ್ಲ. ಚಿಕ್ಕಪ್ಪ ಮತ್ತು ಕಿರಣ್ ಇಬ್ಬರೇ ಮಿಸ್ಸಿಂಗು. ಸೊ ಫುಲ್ ಆಗ್ತಾ ಇತ್ತು ನಮ್ಮ ಫ್ಯಾಮಿಲಿ. ಮತ್ತು ನಮ್ಮಿಬ್ಬರು ತಮ್ಮಂದಿರು ಬಂದಿಲ್ಲ ಮತ್ತೆ ಹೇಳ್ದಂಗೆ. ಅಷ್ಟೇ ನಾನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ ಯಾವುದಾದ್ರು ಫಂಕ್ಷನ್ಸ್ ಇದ್ದರೆ ಪಕ್ಕ ಅವನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಅಲ್ಲಿವರೆಗೂ ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಕೆಳಗಡೆ ನಾವು ನಿಮಗೆ ಇನ್ಸ್ಟಾಗ್ರಾಮ್ನ ಲಿಂಕ್ ಎಲ್ಲ ಹಾಕಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ. ಸೊ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಮಾಡಿ. ಓಕೆ ಸ್ನೇಹಿತರೆ, ಟೇಕ್ ಕೇರ್. ಬಾಯ್.